ಹೇ ಸ್ನೇಹಿತರೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ಸ್ಯಾಂಡಲ್ವುಡ್ ಟು ಸ್ಯಾಂಡ್ ಡ್ಯೂನ್ಸ್ ದುಬೈ. ಇವತ್ತು ತುಂಬಾ ಸ್ಪೆಷಲ್ ಆ್ಯಂಡ್ ವೆರಿ ಗ್ರೇಟ್ಫುಲ್ ಮೊಮೆಂಟ್. ಹೌದು, ಶಿವರಂಜನಿ ಹೇಳ್ತಾಳೆ ಫಸ್ಟ್ ಏನು ಅಂತ. ಏನಂದ್ರೆ ಇವತ್ತು ನಾವು 1000 ಸಬ್ಸ್ಕ್ರೈಬರ್ಸ್ ನಾವು ಅಚೀವ್ ಮಾಡಿದ್ದೀವಿ. ಸೊ ಇದಕ್ಕೆ ಕಾರಣ ನೀವು, ಅಫ್ಕೋರ್ಸ್ ಫಸ್ಟ್ ರೀಸನ್ ನೀವು. ನಮಗೆ ಇದು ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ನಾನು ತುಂಬಾನೇ ಶಿವರಂಜನಿನ ತಲೆ ತಿಂದು ವಿಡಿಯೋ ಮಾಡೋಣ ಅಂತ ಹೇಳಿರೋದು. ಇವಳು ನಾನು ಲಾಸ್ಟ್ ಟೈಮು ಹೇಳ್ತಾ ಇದ್ನಲ್ಲ, ಇವಳು ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದ್ದಾಳೆ, ಸಖತ್ ಆ್ಯಕ್ಟಿವು, ಅವಳದೆಲ್ಲ ಡ್ಯಾನ್ಸ್ ಎಲ್ಲ ಇದೆ, ಆ ಥರ ಒಂಥರ ಇವಳು ಮೊದಲಿಂದನೂ ತುಂಬ ಇದ್ಲು. ನಾನು ನಿಮಗೆಲ್ಲ ಗೊತ್ತೇ ಇದೆಯಲ್ವಾ, ಬೇಡ 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 ಅಂತ ಬ್ಯಾಕ್ ಸೀಟಲ್ಲಿ ಇದ್ದೆ ನಾನು, ಆ ಥರ. ಮತ್ತು ಶುರು ಮಾಡಿದ್ವಿ ಇದನ್ನ. ಫ್ರೆಂಡ್ಸ್ ಅಫ್ಕೋರ್ಸ್ ನಾವಿಬ್ರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ನಾನು ಅನ್ಕೊಂಡೆ ನನಗೆ ರಿಷನ್ ಬಿಟ್ರೆ ಬೇರೆ ಯಾರು ಬೆಸ್ಟ್ ಪಾರ್ಟ್ನರ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾವತ್ತು ಇವಳು ಅಲ್ಲದೆ ನಾನು ಯಾವತ್ತು ಈ ವಿಡಿಯೋಸ್ ಮಾಡ್ತಾ ಇರಲಿಲ್ಲ ಆ ಥರ. ಅಥವಾ ನಿಮ್ಮ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ನಾವಂತೂ ಏನೂ ಮಾಡಕ್ ಹೌದು ಹೌದು. ಸೊ ಶಿವರಂಜನಿ ಮೊದಲಿಂದಾನೇ ಫೇಮಸ್, ಒಳ್ಳೆ ಆಕ್ಟ್ರೆಸ್. ನಿಮ್ಗೆಲ್ಲರಿಗೂ ಇನ್ನ ನೆನಪಲ್ಲಿ ಇರೋದು ನೋಡಿ ನನಗೆ ನಿಜವಾಗ್ಲೂ ಐ ಫೀಲ್ ಲೈಕ್ ಅಭಿಮಾನಿಗಳು ಅಂದರೆ ಹೀಗೆ ಏನೋ ಅಂತ ನನಗನ್ಸುತ್ತೆ. ಬಿಕಾಸ್ ಆಲ್ಮೋಸ್ಟ್ 30 years ಆಯಿತು ಶಿವರಂಜನಿ ಆ್ಯಕ್ಟಿಂಗ್ ಮಾಡಿದೆ, ಬಟ್ ಸ್ಟಿಲ್ ನೀವೆಲ್ಲ ಇಷ್ಟು ಪ್ರೀತಿ ತೋರಿಸೋದು ನೋಡಿದರೆ ಇಟ್ಸ್ ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರಾಡಿನರಿ. ಅಷ್ಟೇ ಅಲ್ಲ, ನಾನು ಯಾವತ್ತೂ ಈ ಇಂಡಸ್ಟ್ರಿಲೇ ಇಲ್ಲ, ಬಟ್ ಸ್ಟಿಲ್ ನೀವೆಲ್ಲರೂ ನನಗೂ ಅಷ್ಟೇ ಪ್ರೀತಿ ತೋರಿಸಿದ್ದೀರಾ ಆ್ಯಂಡ್ ಆಕ್ಸೆಪ್ಟೆನ್ಸ್. ನಾನೇನೂ ಇಲ್ಲದಿದ್ದರೂ ನೀವು ಶಿವರಂಜನಿಗೆ ಹೇಗೆ ಪ್ರೀತಿ ತೋರಿಸ್ತೀರಾ ಅದೇ ಥರ ನನ್ನನ್ನು ತುಂಬ ಚೆನ್ನಾಗಿ ನೀವು ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡಿದ್ದೀರಾ ಆ್ಯಂಡ್ ಎನ್ಕರೇಜ್ ಮಾಡ್ತಾ ಇದ್ದೀರಾ ಎವ್ರಿ ಡೇ. ಸೊ ವಿ ಆರ್ ವೆರಿ ವೆರಿ ಗ್ರೇಟ್ಫುಲ್. ನನಗಂತೂ ಎಷ್ಟು ಒಂದು ನನ್ಗೆ ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ, ಅಥವಾ ನಾನು ಏನು, ನನಗೆ ಅಷ್ಟೆಲ್ಲ ದೊಡ್ಡ ದೊಡ್ಡ ಪದಗಳು ಯೂಸ್ ಮಾಡಿನೂ ಗೊತ್ತಿಲ್ಲ, ವರ್ಡ್ಸ್ ಎಲ್ಲ ಒಂಥರ. ಆದರೆ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇದೆ ಅಂದರೆ ಅದನ್ನು ಒಂಥರ ಹೇಳ್ಕೊಳ್ದೇ ಇರೋಕ್ಕಾಗೋಷ್ಟು ಪ್ರೀತಿ ಇದೆ ನಿಜವಾಗ್ಲೂ. ಅಂದರೆ ಎಷ್ಟು ಚೆನ್ನಾಗಿ ಒಂದು ನೋಡಿ ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ನು ನಾವು ಇಬ್ಬರು ನೋಡ್ತೀವಿ ಆ ಥರ ಒಂಥರ. ನೀವು ಒಳ್ಳೇದು ಬರೆದ್ರಂತೂ ನಮ್ಗೆ ನಿಜವಾಗ್ಲೂ ಅಷ್ಟು ಖುಷಿ ಆಗುತ್ತೆ ಆ ಥರ. ನಿಜವಾಗ್ಲೂ ಒಂಥರ ವಿ ಆರ್ ವೆರಿ ವೆರಿ ಥ್ಯಾಂಕ್ಫುಲ್, ವೆರಿ ವೆರಿ ಗ್ರೇಟ್ಫುಲ್. ಯೋರ್ ಕೈಂಡ್ನೆಸ್, ಸಪೋರ್ಟ್, ಎನ್ಕರೇಜ್ಮೆಂಟ್ ನಿಜವಾಗ್ಲೂ ಹೀಗೆ ಇರ್ಲಿ ಅಂತಾನೆ ನಾವು ರಿಕ್ವೆಸ್ಟ್ ಮಾಡೋದು ನಿಮ್ಮಲ್ಲಿ. ಅಂಡ್ ಮೋರ್ ಸಬ್ಸ್ಕ್ರೈಬರ್ಸ್ ಇನ್ನೂ ಜಾಸ್ತಿ ಬೆಳೀಲಿ. ಹೌದು, ಜಾಸ್ತಿ ಬೆಳೀಲಿ, ಪ್ರೀತಿ ಬರಬೇಕು, ಸಬ್ಸ್ಕ್ರೈಬರ್ಸು ಬರಬೇಕು. ಬಟ್ ಏನಂದ್ರೆ ಜೀವನದಲ್ಲಿ ಒಂದು ಪ್ರೀತಿ ಗಳಿಸೋದು ಅನ್ನೋದು ಒಂಥರ ನಮ್ಗೆ ಒಂಥರ ಎಷ್ಟು ಖುಷಿ ಅಂದ್ರೆ ಈ ತರ ಒಂಥರ ಅಲ್ವಾ. ತುಂಬಾ ಕಮ್ಮಿ ಜನಕ್ಕೆ ಈ ತರ ಎಲ್ಲ ಪ್ರೀತಿಗಳು ಸಿಕ್ಕೋದು. ಅದರಲ್ಲಿ ನಮ್ಗೆ ನಿಮ್ ಪ್ರೀತಿ ಸಿಕ್ಕಿರೋದು ಅನ್ನೋದು ನಿಜವಾಗ್ಲೂ ಯಾವ ಜನ್ಮದ ಪುಣ್ಯನೋ ಏನೋ. ಖಂಡಿತವಾಗಿ ನಾನು ಒಪ್ಕೋತೀನಿ ಈ ಮಾತು, 100% ಸತ್ಯ. ಅಂಡ್ ಇವತ್ತು ಆಕ್ಚುಲಿ ನಮ್ಮ ಫ್ರೆಂಡ್ ಮನೆಯಲ್ಲಿ ಪ್ರೀ ದೀಪಾವಳಿಗೆ ಇನ್ನ ಟೈಮ್ ಇದೆ, 1 ವಾರ ಇದೆ ದೀಪಾವಳಿಗೆ. ಅದಕ್ಕೆ ಮುಂಚೆನೆ ಅವಳು ಒಂದು ಗೆಟ್ ಟುಗೆದರ್ ಇಟ್ಕೊಂಡಿದ್ದಾಳೆ. ಯಾಕಂದ್ರೆ ದೀಪಾವಳಿ ದಿವಸ ಯೂಶಲಿ ನಾವೆಲ್ಲರೂ ನಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀವಲ್ಲ, ಸೊ ಅದರಿಂದ ಇಲ್ಲಿ ದೀಪಾವಳಿ ಮುಂಚೆ ಅಥವಾ ದೀಪಾವಳಿ ಆದ್ಮೇಲೆ ಹಂಗೆ ಪಾರ್ಟೀಸ್ ಇಟ್ಕೋತಾರೆ. ಇವಳೇನೋ ದೀಪಾವಳಿ ಆದ್ಮೇಲೆ ಇಟ್ಕೊಂತಾ ಇದ್ದಾಳೆ, ಸೊ ಇವರು ದೀಪಾವಳಿ ಮೊದ್ಲು ಇಟ್ಕೊಂಡಿದ್ದಾರೆ. ಸೊ ಇವತ್ತು ಅದಕ್ಕೆ ನಾವಿಬ್ರು ಇಲ್ಲಿ ಬಂದಿದೀವಿ. ಸೊ ಪಾರ್ಟಿಗೆ ಬಂದಾಗ ನಮ್ದು ಫಸ್ಟ್ ನಾವು ಅನ್ಕೊಂಡ್ವಿ ಏನು ಪಾರ್ಟಿ ಹೇಗಿದೆ ಅಂತ ನಿಮಗೆ ಒಂದು ಸ್ವಲ್ಪ ಗ್ಲಿಮ್ಸ್ ತೋರ್ಸೋ ಮುಂಚೆ ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಸೊ ನಾನಿವಾಗ ನಿಮಗೆ ರಿಷಾ ಹೇಗೆ ಡ್ರೆಸ್ ಮಾಡಿದ್ದಾಳೆ ಅಂತ ತೋರಿಸ್ತೀನಿ. ನೋಡಿ ಬ್ಯೂಟಿ ಕ್ವೀನು ನಮ್ಮವಳು ಯಾವಾಗಲೂ ಹಾಗೇನೆ. ಎಷ್ಟು ಚೆನ್ನಾಗಿ ಡ್ರೆಸ್ ಇದೆಯಾ ಅಂದರೆ ನಾನು ಸ್ವಲ್ಪ ಶೋ ಆಫ್ ಮಾಡೋಣ. ಮಾಡು ಶೋ ಆಫ್ ಖಂಡಿತವಾಗ್ಲೂ ಮಾಡು. ಇವತ್ತು ಜಂಪ್ ಸೂಟ್, ತುಂಬಾನೇ ಸೀರೆ ನೋಡಿದೀರಾ. ಸೊ ಫಸ್ಟ್ ಔಟ್ಫಿಟ್ ದೀಪಾವಳಿದು, ವೆರಿ ನೈಸ್. ಇದೊಂದು ಜಂಪ್ ಸೂಟ್, ಇಟ್ ಲುಕ್ಸ್ ಲೈಕ್ ಅ ಡ್ರೆಸ್ ಫ್ರಮ್ ಫ್ರಂಟ್. ಜಂಪ್ ಸೂಟ್, ಒಂದಷ್ಟು ಆಕ್ಸೆಸರೀಸ್. ಚೆನ್ನಾಗಿದೆ ಕಣೆ, ಕತ್ತಿಂದೇನೋ ಚೆನ್ನಾಗಿದೆ. ಏನದು ಚೆನ್ನಾಗಿದೆಯಾ? ಸಖತ್ತಾಗಿದೆ. ಇಲ್ಲಿದೆ, ಇಂಡಿಯಾದಿಂದಾನೆ ಇದು. ಚೆನ್ನಾಗಿದೆ. ನಿನ್ ಕಿವಿ ತೋರಿಸು, ಅದೂ ಚೆನ್ನಾಗಿದೆ. ನೋಡಿ ಕೈದು ಎಲ್ಲ ಮ್ಯಾಚಿಂಗು. ನೈಸ್ ಪ್ರಿಟಿ ಆಸ್ ಯೂಶುವಲ್. ಯಾವಾಗಲೂ ಹೀಗೆ ಚೆನ್ನಾಗಿದೆ, ಬ್ಯೂಟಿಫುಲ್ ಕಲರ್, ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ. ದಿಸ್ ಕಲರ್ ಇಸ್ ಲುಕಿಂಗ್ ವೆರಿ ನೈಸ್ ಆನ್ ಯು. ಎಸ್, ಬ್ಯೂಟಿಫುಲ್. ಅದೆಲ್ಲದಕ್ಕಿಂತ ಶಿವರಂಜನಿಯ ನ್ಯಾಚುರಲ್
ಸ್ಮೈಲ್ ಇದೆ ಅಲ್ಲ ಅಷ್ಟೇ ಸಾಕಲ್ವಾ ನೋಡಿ. ವೆರಿ ವೆರಿ ನೈಸ್. ಪಾಪ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದಾಳೆ. ಯಾರೋ ಏನೋ ತುಳಿದು ಬಿಟ್ಟಿದ್ದಾರೆ. ಏನೋ ಯಾರೋ ನೋಡಿ ಸೋನಾಲಿ ಇವಳೇ ಹೋಸ್ಟು. ಇವಳ ಮನೆ. ಓ ಥ್ಯಾಂಕ್ ಯು ಸೊ ಇವಳ ಮನೆ. ಇವಳು ಆ್ಯಕ್ಚುಲಿ ಕೊಂಕಣಿ, ಬಟ್ ಕನ್ನಡ ಬರಲ್ಲ, ಯಾಕೆಂದರೆ ಅವಳು ಬೆಳೆದಿದ್ದು ಹುಟ್ಟಿದ್ದು ಎಲ್ಲನೂ ಬಾಂಬೆ, ಮುಂಬೈ. ಇವತ್ತು ಏನು ಊಟ ಇದೆ ಅಂತ ನಾನು ಓಡ್ತಾ ಇಲ್ಲ. ಇವತ್ತು ಓಡ್ತಾ ಇರೋದು ಯಾರು? ಇವಳು ಏನೋ ಫಾರ್ ಎ ಚೇಂಜ್ ಓಡ್ಬಿಡ್ತಾ ಇದ್ದಾಳಪ್ಪ ಊಟಕ್ಕೆ. ನೋಡೋಣ ಇರಿ. ಏನಮ್ಮ ಅಲ್ಲೇನು ಏನಿದೆ ಎಲ್ಲ? ಸ್ಟಾರ್ಟ್ ಎಲ್ಲಿಂದ ಮಾಡ್ತೀಯ ಹೇಳು? ಡೆಸರ್ಟ್ ಇದೆ, ಗುಲಾಬ್ ಜಾಮೂನ್ ಇನ್ನೂ ಓಪನ್ ಆಗಿಲ್ಲ. ನಾವು ಫಸ್ಟ್ ತೋರಿಸ್ಬಿಡ್ತಾ ಇದ್ದೀವಿ. ಇರಲಿ ಪರವಾಗಿಲ್ಲ, ನಮ್ಮ ಸ್ನೇಹಿತರಿಗೆ ತೋರಿಸ್ದೆ ಇನ್ಯಾರಿಗೆ ತೋರಿಸ್ಬೇಕು ಹೇಳು. ಆ್ಯಂಡ್ ಸಮ್ ಸ್ಟಾರ್ಟರ್ಸ್ ಅಲ್ವಾ? ಎಸ್. ಸೊ ಇದು ದೀಪಾವಳಿಗೆ ಮುಂಚೆ ಆಗಿರೋದ್ರಿಂದ ನಾನ್ ವೆಜ್ ಇಟ್ಟಿದ್ದಾರೆ. ನಾನ್ ವೆಜ್ ಇಟ್ಟಿದ್ದಾರೆ. ದೀಪಾವಳಿ ಟೈಮಲ್ಲಿ ಅಫ್ಕೋರ್ಸ್ ನಾವು ಯಾರು ನಾನ್ ವೆಜ್ ತಿನ್ನಲ್ಲ. ಓಹೋ ಇದೇನು ದಾಲ್ ಮಖನಿ. ಆಮೇಲೆ ಇದನ್ನು ದಾಲ್ ಮಖನಿನೇ. ದಾಲ್ ಮಖನಿ. ಮತ್ತೆ ಇಲ್ಲಿ ಇದು ನಾನ್ ವೆಜ್ ಇರಬೇಕು. ಇದು ಏನೋ ದಾಲ್ ಥರನೇ ಏನೋ ಕಾಣುತ್ತಪ್ಪ. ದಾಲ್ ಥರ ಇದೆ. ಆಮೇಲೆ ಜೀರಾ ರೈಸು. ಆಮೇಲೆ ಇದಕ್ಕೇನು ಹೇಳು, ನಾವು ಸಣ್ಣವ್ರು ಇರ್ಬೇಕಾದ್ರೆ ಏನು ಹೇಳೋರು ಗೊತ್ತಾ? ಕೈಗೆ ಹಿಂಗೆ ಹಾಕೊಂಡು ಸಣ್ಣವ್ರಿದ್ದಾಗ ಹಿಂಗೆ ಹಾಕೊಂಡು ನಿಜವಾಗ್ಲೂ ಹೌದು. ಇದಕ್ಕೆ ಏನಂತ ಕರೀತಾರೆ ಗೊತ್ತಾ? ಬೋಟಿ ಅಂತಾರೆ ನಮ್ಮ ಕಡೆ. ನಮ್ಮಮ್ಮ ಸ್ಟೈಲ್ ಆಗಿ ಗೋಲ್ಡ್ ಫಿಂಗರ್ ಅಂತ ಹೇಳ್ಕೊಟ್ಟಿದ್ರು. ಹಂಗೆ ನಾವೆಲ್ಲ ಬೋಟಿ ಅಂದ್ಬಿಟ್ಟು ಕಲರ್ ಬರೋದು ಎಲ್ಲ ಬೆರಳುಗಳಿಗೂ ಹಾಕೊಂಡ್ಬಿಟ್ಟು ಫಸ್ಟ್ ಕ್ಲಾಸಾಗಿ ತಿಂತಿದ್ವಿ ಒಂದು ಟೈಮಲ್ಲಿ. ನಾನು ಇದನ್ನೇ ನೋಡಿದೆ, ಇಲ್ಲಿ ದುಬೈ ನೋಡಿದೆ, ತುಂಬ ಸಮಯ ಆಗೋಗಿತ್ತು. ಇವತ್ತು ನೋಡಿ ಸಖತ್ ಆಶ್ಚರ್ಯ ಆಗ್ತಾಯಿದೆ. ಇದೇನೋ ಸಲಾಡ್ ಏನೋ ಇಟ್ಟಿದ್ದಾರೆ. ಆಮೇಲೆ ಇಲ್ಲೇನಿಲ್ಲ, ಇಲ್ಲೊಂದು ಸ್ವಲ್ಪ ಸ್ಯಾಲೆಡ್ ಇಲ್ಲ. ಏನೇ ಅದು? ಏನಾ ಚಕ್ಲಿ? ನನ್ನ ಪ್ರಕಾರ ಇದು ಕೋಡುಬಳೆ. ಏನು ಗೊತ್ತಾ, ನನಗೆ ಚಕ್ಲಿ ಅನ್ನಿಸ್ತಾ ಇದೆ, ಇವಳಿಗೆ ಕೋಡುಬಳೆ ಅನ್ನಿಸ್ತಾ ಇದೆ. ದೇವರೊಬ್ಬನಿಗೆ ಗೊತ್ತು ಏನು ಅಂತ. ಬಟ್ ಟೇಸ್ಟ್ ವೈಸ್ ನನಗೇನೋ ಸ್ವಲ್ಪ ಚಕ್ಲಿ ಎಲ್ಲಿ ಒಂಥರ ಚಕ್ಲಿ ಥರ ಇರುತ್ತಲ್ಲ, ನಾನು ಬಿಡೋದೇ ಇಲ್ಲ. ನನಗೆ ಚಕ್ಲಿ ಅಂದರೆ ಭಾಳ ಇಷ್ಟ. ಇವಳೇನೋ ಹೇಳ್ಬಿಟ್ಟು ಕನ್ಫ್ಯೂಸ್ ಮಾಡಿಬಿಟ್ಲಿ, ಈಗ ಚಕ್ಲಿನ ಕೋಡುಬಳೆನ ಅಂತ. ಏನೋ ಒಂದು ಒಟ್ಟಲ್ಲಿ ಚೆನ್ನಾಗಿದೆ. ಅದು ನೋಡೋಕೆ ಕೋಡುಬಳೆ ಕೈಯಲ್ಲಿದೆಯಾ ನೋಡಿ ವ್ಯೂವರ್ಸ್, ನೀವೇ ನೋಡ್ಬಿಟ್ಟು ಹೇಳಬೇಕು ನಮಗೆ ಇದು ಚಕ್ಲಿನ ಕೋಡುಬಳೆನೆ. ಆದರೆ ಇದು ಚಪ್ಪಟ್ಟೆ ಕೋಡುಬಳೆ. ಇವರೇ ಇಬ್ಬರು ಹೋಸ್ಟು. ಪಾರ್ಟಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಪಾರ್ಟಿನ. ಇವಾಗ ಏನಕ್ಕೆ ಗೊತ್ತಾ, ಇಲ್ಲಿ ನಿಂತಿದ್ದಾಳೆ, ಓಡೋಕ್ಕೆ ರೆಡಿ ಆಗಿದ್ದಾಳೆ. ನಾರ್ಮಲ್ ಇವಳಿಗೆ ನೋಡಿ ಈ ಕಡೆ ಎಲ್ಲ ಇಷ್ಟು ಜನರು ತುಂಬಿದಾರಲ್ಲ. ಸೊ ಇವಾಗ ಹೊಸ ರೀಸನ್ನು, ಎಷ್ಟೊಂದು ಜನ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರಂತೆ, ಸುಸ್ತಂತೆ. ಇದು ಇವಳಿದು ನಾರ್ಮಲ್. ಸೊ ಇವಾಗ ಓಡೋಕ್ಕೆ ರೆಡಿ ಆಗಿದ್ದಾಳೆ. ಸೊ ಇವತ್ತಿಗೆ ಇಷ್ಟೇ. ನಾನು ಬಿಟ್ಟು ಓಡೋಗ್ತಾ ಇದ್ದಾಳೆ. ಆಮೇಲೆ ನಮ್ಮನೆ ದೀಪಾವಳಿ ಪಾರ್ಟಿನೂ ಆಫ್ಟರ್ ದೀಪಾವಳಿ ಅಂದರೆ 25ನೇ ತಾರೀಕು, ಆವಾಗನೂ ಇವಳಿಲ್ಲ. ನಾನಿಲ್ಲ, ಯಾಕೆಂದರೆ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಆಮೇಲೆ ರಘುರಾಮ್ ಡೈರೆಕ್ಟರ್ನ ಮೀಟ್ ಮಾಡ್ತಾ ಇದ್ದೀನಿ 25ನೇ ತಾರೀಕು. ಸೊ ಅಲ್ಲೂ ಒಂಚೂರು ಅವಳು ಏನೋ ಇಂಟ್ರೆಸ್ಟಿಂಗ್ ಅಲ್ಲಿ ಓಡಾಡೋದೆಲ್ಲ ಮಾಡ್ತಾಳೆ. ಆಮೇಲೆ ನಾನು ಇನ್ನೊಂದು ಮದುವೆಗೆ ಹೋಗ್ತಾ ಇದ್ದೀನಿ ಬಾಲಿಗೆ. ಸೊ ನಾನು ಒಂಚೂರು ಶೇರ್ ಮಾಡ್ತೀನಿ ಅಲ್ಲಿಂದ. ಸೊ ನಾವಿಬ್ಬರು ಅಲ್ಲಿಂದ ಇಲ್ಲಿಂದ ಸಮ್ ಟೈಮ್ ಅಲ್ವಾ, ನಾನು ಇವಳು ಒಂದು ಕಡೆ, ನಾನು ಇನ್ನೊಂದು ಕಡೆ. ಹೌದು, ಎಸ್. ಬಟ್ ನಿಮಗೆಲ್ಲರಿಗೂ ನಾವು ಚೆನ್ನಾಗಿರೋ ವಿಡಿಯೋಸ್ ಆಲ್ರೆಡಿ ಮಾಡಿದ್ದೀವಿ, ಬರ್ತಾನೇ ಇರುತ್ತೆ. ಮಧ್ಯದಲ್ಲಿ ಆಗ್ತಾ ಇರೋದನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.